ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ಇವತ್ತು ನಾನು ಮಾತನಾಡ್ತಿರುವಂತಹ ವಿಷಯ ಹೇಗೆ ಬೆಳಗಿನ ಜಾವ ನಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತೆ. ಹೌ ಮಾರ್ನಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅನ್ನೋದ್ರ ಕುರಿತಾಗಿ. ನೀವು ಗಮನಿಸಿರಬಹುದು, ಬೆಳಿಗ್ಗೆ ಯಾವುದಾದ್ರೂ ಒಂದು ಕೆಟ್ಟದಾದರೆ ಇಡೀ ದಿನ ನಮಗೆ ಅದೇ ರೀತಿಯಾದಂಥ ಈವೆಂಟ್ಸ್ ಏನೋ ಕೆಟ್ಟದಾಗ್ತಾನೇ ಇದೆ ಅಂತ ಅನಿಸೋಕೆ ಶುರುವಾಗುತ್ತೆ. ಸೊ ಈ ಮಾರ್ನಿಂಗ್ಸ್ನ ಬಿಗಿನ್ ಮಾಡೋದು, ನಾವು ಮಾರ್ನಿಂಗ್ಸ್ ಒಂದು ರೊಟೀನ್ ಬಿಲ್ಡ್ ಮಾಡೋದು ಇಡೀ ದಿನದ ಖುಷಿಗೆ ಹಾಗೆ ನಮ್ಮ ಆರೋಗ್ಯಕ್ಕೆ ಮಾನಸಿಕವಾಗಿಯೂ ಸರಿ ಹಾಗೆ ದೈಹಿಕವಾಗಿಯೂ ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ಮಾರ್ನಿಂಗ್ಸ್ನ ಹೇಗೆ ಬಿಗಿನ್ ಮಾಡಬೇಕು? ಮೊದಲನೇದಾಗಿ ಒಂದು ಸರ್ಟನ್ ಟೈಮಲ್ಲಿ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇದರಿಂದ ನಮ್ಮ ಬಾಡಿಯಲ್ಲಿ ಒಂದು ಸರ್ಕ್ಯಾಡಿಯಮ್ ರಿದಮ್ ಬಿಲ್ಡ್ ಆಗುತ್ತೆ. ಅದರಿಂದ ಎದ್ದಿದ ತಕ್ಷಣವೇ ದಣಿವಾಗಿರಬಹುದು ಅಥವಾ ಮೂಡ್ ಸ್ವಿಂಗ್ಸ್ ಆಗಿರಬಹುದು, ಆದಷ್ಟು ಅವಾಯ್ಡ್ ಮಾಡ್ಬೋದು. ಹಾಗೆ ನಾವು ಹೇಗೆ ಎದ್ದೇಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ. ಎಷ್ಟೋ ಸಲ ಎಲ್ಲರೂ ಏನು ಮಾಡ್ತಾರೆ, ಅಲಾರ್ಮ್ ಇಟ್ಟಿರ್ತಾರೆ, ಹಾಗೆ ಅದನ್ನು ಆಫ್ ಮಾಡೋ ಬರದಲ್ಲಿ ಅಥವಾ ಲೇಟ್ ಆಯ್ತಲ್ಲ ಅನ್ನೋ ಒಂದು ಚಿಂತೆಯಲ್ಲಿ ಬೇಗ ಎದ್ದೋಳೋದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಾವು ಆದಷ್ಟು ನಿಧಾನವಾಗಿ ಬೆಳಿಗ್ಗೆ ಎದ್ದೋಳೋದು ತುಂಬ ಮುಖ್ಯ. ಯಾಕೆ ಅಂದರೆ ನಾವು ಮಲಗಿದ್ದಾಗ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಒಂದು ಸ್ಟೇಬಲ್ ರೀತಿಯಲ್ಲಿ ಇರುತ್ತೆ. ಹೀಗೆ ಸಡನ್ನಾಗಿ ಎದ್ದೋಳೋದ್ರಿಂದ ಜಾಸ್ತಿ ವೇರಿಯೇಷನ್ಸ್ ನಮ್ಮ ಬ್ಲಡ್ ಪ್ರೆಷರ್ ಮೇಲೆ ಆಗೋದ್ರಿಂದ ಡಿಸೀನೆಸ್ ಆಗಿರಬಹುದು ಅಥವಾ ಸಡನ್ ರೈಸ್ ಇನ್ ಬ್ಲಡ್ ಪ್ರೆಷರ್ ಆಗಿರಬಹುದು, ಈ ಥರ ಸಮಸ್ಯೆಗಳು ಕಾಡೋಕೆ ಶುರುವಾಗುತ್ತೆ. ಸೊ ಆದಷ್ಟು ನಿಧಾನವಾಗಿ ಒಂದು ಕಡೆ ತಿರುಗಿಕೊಂಡು ನಿಮ್ಮ ಕೈಯಿನ ಸಪೋರ್ಟ್ನಿಂದ ನಿಧಾನವಾಗಿ ಎದ್ದೇಳೋದು ತುಂಬಾ ಮುಖ್ಯ ಆಗುತ್ತೆ. ಎರಡನೇದಾಗಿ ಎದ್ದಿದ ತಕ್ಷಣ ಈ ಫೋನ್ನಿಂದ ಏನಾಗುತ್ತೆ, ತುಂಬ ಸ್ಟಿಮ್ಯುಲೇಷನ್ ಆಗುತ್ತೆ. ನೋಟಿಫಿಕೇಷನ್ಸ್ ಆಗಿರಬಹುದು, ಮೆಸೇಜಸ್ ಆಗಿರಬಹುದು, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಈ ರೀತಿ ನಾವು ನಮ್ಮ ಮೈಂಡನ್ನು ಕಾಮ್ ಸ್ಪೇಸ್ ಏನಿರುತ್ತೆ ಬೆಳಗಿನ ಜಾವದ್ದು, ಅದನ್ನು ನಾವು ಈ ರೀತಿಯಾದಂಥ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಸಿಂದ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಆದಷ್ಟು ನಿಮ್ಮ ಫೋನ್ನ ಎದ್ದ ತಕ್ಷಣ ಅಟ್ಲೀಸ್ಟ್ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಎದ್ದ ತಕ್ಷಣ ಒಂದು ಪ್ರೇಯರ್ ಅಥವಾ ಈಗಿನ ದಿನದ ಅವಕಾಶಕ್ಕೆ ಒಂದು ಥ್ಯಾಂಕ್ಫುಲ್ ಆಗಿರುವಂಥ ಒಂದು ಮನೋಭಾವದಲ್ಲಿ ಎದ್ದೇಳೋದು ಕೂಡ ಒಂದು ಪಾಸಿಟಿವ್ ಸ್ಟಾರ್ಟ್ ಆಗಿ ಇಡೀ ದಿನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಬೆಳಗಿನ ಜಾವದ ಬಿಸಿಲಿನ ಕಿರಣ ಆಗಿರಬಹುದು ಅಥವಾ ಏರ್ ಆಗಿರಬಹುದು, ಅದು ತುಂಬಾ ಮುಖ್ಯ. ನಿಮ್ಮ ಮನೆಯಲ್ಲಿ ಕಿಟಕಿಗಳಿದ್ರೆ ಕಿಟಕಿ ತೆರೆಯೋದಾಗಿರಬಹುದು, ಫ್ರೆಶ್ ಏರನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಗೆ ಮಾರ್ನಿಂಗ್ ವಾಕ್ ಆಗಿರಬಹುದು, ಯಾವುದು ತುಂಬ ಚಿಕ್ಕ ಚಿಕ್ಕ ವಿಷಯವಾಗಿರುತ್ತೋ, ಯಾವುದು ನಮಗೆ ಒಳ್ಳೆಯದು ಅಂತ ತಿಳಿದಿರುತ್ತೋ ಆದರೂ ನಾವು ಅದನ್ನು ಮಾಡೋಕ್ಕೆ ಹಿಂಜರಿತೀವಿ. ಸೊ ಒಂದು ಪ್ರಾಪರ್ ಡಿಸಿಪ್ಲಿನ್ನ ನೀವು ಮಾರ್ನಿಂಗ್ ಬಿಲ್ಡ್ ಮಾಡಿದ್ರೆ ಇಡೀ ದಿನ ನಿಮ್ಮದು ಒಂದು ಪಾಸಿಟಿವ್ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ಮಾರ್ನಿಂಗ್ ಮಾಡೋ ಪ್ರಾಕ್ಟೀಸಸ್ ಆದಷ್ಟು ಹೆಚ್ಚಾಗಿ ನಮ್ಮ ಹ್ಯಾಬಿಟ್ಸ್ ಆಗಿ ಫಾರ್ಮ್ ಆಗುತ್ತೆ. ಒಂದು ಸಲ ನಮಗದು ಅಭ್ಯಾಸ ಆದರೆ ಬಾಡಿ ನ್ಯಾಚುರಲಿ ಎದ್ದೇಳುತ್ತೆ. ನ್ಯಾಚುರಲಿ ಎಲ್ಲದಕ್ಕೂ ಒಂದು ಗ್ರ್ಯಾಟಿಟ್ಯೂಡಿನ ಒಂದು ಭಾವದಲ್ಲೇ ನಾವು ಎದ್ದೇಳ್ತೀವಿ ಹಾಗೂ ಇನ್ನೂ ಖುಷಿಯಾಗಿರೋಕ್ಕೆ ಒಂದು ಸ್ಫೂರ್ತಿ ಆಗಿರುತ್ತೆ. ಸೊ ಆದಷ್ಟು ನಿಮ್ಮ ಮಾರ್ನಿಂಗ್ಸ್ ರೆಗ್ಯುಲರ್ ಆಗಿರಲಿ, ಡಿಸಿಪ್ಲಿನ್ಡ್ ಆಗಿರಲಿ, ಹಾಗೆ ಒಳ್ಳೆಯ ಚಟುವಟಿಕೆಗಳಿಂದ ತುಂಬಿರಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.